ವೇದಾಂತು ಅಜ್ಜಿ ಮನೆ ಕೂತ್ಕೊಳ್ಳಿ. ಕೂತ್ಕೊಳ್ಳೋದಿಲ್ಲ, ಆಮೇಲೆ ಮೊದಲು ನಿಮ್ಮ ಅತ್ತೆ ಮಾವನಿಗೆ ಫೋನ್ ಮಾಡಿಕೊಡು. ನಾನು ಅವ್ರ ಹತ್ರ ಮಾತಾಡಬೇಕು. ಅತ್ತೆ ಮಾವಂಗ ಯಾಕೆ? ಯಾಕೆ ಅಂತೆಲ್ಲ ಪ್ರಶ್ನೆ ಮಾಡಬಾರ್ದು. ನಾನು ಅವ್ರ ಹತ್ರ ಮಾತಾಡಲೇಬೇಕು. ಯಾಕೆ ನಾನು ಮಾತಾಡಬಾರ್ದಾ? ಅಯ್ಯೋ ಹಾಗೆಲ್ಲ ಏನೂ ಇಲ್ಲ ಅಜ್ಜಿ. ಸಡನ್ ಬಂದು ಫೋನ್ ಮಾಡಿಕೊಡು ಅಂತ ಕೇಳಿದ್ರಲ್ಲ, ಹಾಗಾಗಿ ಕೇಳಿದೆ ಅಷ್ಟೇ. ನಿಮ್ಮ ಅಮ್ಮನ ಹುಡುದಬ್ಬದ ದಿನ ಎಲ್ಲಾನು ಹೇಳ್ತೀನಿ ಅಂತ ಹೇಳಿದ್ಲು, ಆದ್ರೆ ಅದಾಗ್ಲೇ ಇಲ್ಲ. ಅದಕ್ಕೆ ನಿನ್ ಮದ್ವೆ ವಿಚಾರವಾಗಿ ನಾನೇ ಅವ್ರ ಹತ್ರ ಮಾತಾಡ್ಬೇಕು. ಫೋನ್ ಮಾಡಿಕೊಡು. ಸರಿ ಅಜ್ಜಿ, ಮಾವನಿಗೆ ಫೋನ್ ಮಾಡಿಕೊಡ್ತೇನೆ. ಅಜ್ಜಿ ಮೋಸ್ಟ್ಲಿ ಮಾವ ಬಿಸಿ ಇರಬೇಕು, ಕಾಲ್ ಕಟ್ ಮಾಡ್ತಿದಾರ. ಲ್ಯಾಂಡ್ ಲೈನ್ಗಾದ್ರೂ ಮಾಡೋ. ದೊಡ್ಡ ಕಂಪನಿ ನಡೆಸ್ತೀಯಾ? ಇದೆಲ್ಲ ಗೊತ್ತಾಗಲ್ವಾ? ಮಾಡೋ. ಲ್ಯಾಂಡ್ಲೈನ್ ರಿಸೀವ್ ಮಾಡ್ತಿಲ್ಲ ಅಜ್ಜಿ. ಇದೊಳ್ಳೆ ಕತೆ ಆಯ್ತಲ್ಲ. ಅದೆಲ್ಲ ನನಗೆ ಗೊತ್ತಿಲ್ಲ. ನಾನಂತೂ ಅವ್ರ ಹತ್ರ ಮಾತಾಡ್ಬೇಕು. ಅದೇನ್ ಮಾಡ್ತೀಯೋ ಮಾಡು. ಇಲ್ಲ ಅಂದ್ರೆ ನಿನ್ನ ಭಾವಿ ಹೆಂಡತಿ ನಂಬರ್ಗಾದ್ರೂ ಫೋನ್ ಮಾಡೋ. ಸಖತ್ತಾಗವಳೆ, ಸುಮ್ನೆ ನಗ್ತಾಳೆ, ಕದ್ದು ನೋಡ್ತಾಳೆ. ಹೇಳು ವೇದಾಂತ್. ಏನೇ ಹುಡುಗಿ, ಗಂಡನ್ನ ಹೆಸರಿಡ್ದು ಕರೀತೀಯನ್ನೇ? ಅಜ್ಜಿ, ಅವನಿನ್ನೂ ಗಂಡ ಆಗಿಲ್ವಲ್ಲ. ಮದ್ವೆಗೂ ಮುಂಚೆ ಗಂಡನ ಮುಂದೆ ಬೆಂಡಾಗ್ಬಿಟ್ರೆ ಮದ್ವೆ ಆದ್ಮೇಲೆ ಮರ್ಯಾದೆ ಕೊಡಲ್ಲ ಅಂತ ಯಾರೋ ಹಿತೈಷಿಗಳು ಹೇಳಿದ್ರು. ಇದು ಮಾತು ಅಂದ್ರೆ. ನೀನು ಅಷ್ಟೆಲ್ಲ ಟೆನ್ಷನ್ ಮಾಡ್ಕೋಬೇಡ ಅಮ್ಮೋ. ಮದ್ವೆ ಆದ್ಮೇಲೆ ಗಂಡಸರು ಜುಟ್ಟು ಹೇಗೆ ಹಿಡಿಯೋದು ಅಂತ ನಾನ್ ನಿನಗೆ ಹೇಳ್ಕೊಡ್ತೀನಿ. ಇದು ಇದು ಈ ಮಾತುಗೋಸ್ಕರ ಕಾಯ್ತಿದ್ದೆ ಅಜ್ಜಿ. ಇನ್ಮೇಲೆ ಯಾವ ಟೆನ್ಷನ್ ಇರಲ್ಲ ಬಿಡಿ ನಂಗೆ. ಹುಚ್ಚು ಹುಡುಗಿ, ನೀನ್ ಮದ್ವೆ ಆದ್ಮೇಲೆ ನನ್ನ ಮೊಮ್ಮಗನ ಹೆಸರಿಡ್ದೆ ಕರಿ. ನಾನೇನು ಬೇಡ ಅನ್ನಲ್ಲ. ನಿನ್ ಮನಸ್ಸಲ್ಲಿ ಅವನ ಮೇಲೆ ಎಷ್ಟು ಗೌರವ ಇದೆ ಅಂತ ನನಗೆ ಗೊತ್ತು. ಥ್ಯಾಂಕ್ ಯು ಅಜ್ಜಿ. ನೀನ್ ಯಾವಾಗ ಈ ಮನೆಗೆ ಸೊಸೆಯಾಗಿ ಬರ್ತೀಯ, ನೀನ್ ಯಾವಾಗ ಹೊಸಲ್ ಮೇಲೆ ಸೇರುವುದು ಈ ಮನೆ ಒಳಗಡೆ ಕಾಲಿಡ್ತೀಯ ಅಂತ ಕಾಯ್ತಾ ಇದ್ದೀನಿ ಕಣಮ್ಮ. ಈ ವಿಚಾರವಾಗಿ ನಿಮ್ ಮನೆಗೆ ಬಂದು ನಿಮ್ಮ ಅಪ್ಪ ಅಮ್ಮನ ಹತ್ರ ಮಾತಾಡ್ಬೇಕು ಅನ್ಕೊಂಡೆ. ಅವರ ಫೋನ್ ಮಾಡಿದೆ, ಆದ್ರೆ ಫೋನೇ ತೆಗಿತಾ ಇಲ್ಲ. ಅಮ್ಮ, ನೀನು ಅವ್ರನ್ನ ವಿಚಾರಿಸಿ ನನಗೆ ತಿಳಿಸ್ತೀಯಾ? ಆಯ್ತಜ್ಜಿ, ಈಗಲೇ ಹೇಳ್ತೀನಿ. ಫೋನ್ ಇಡ್ಲಾ? ಹಾ ಸರಿ ಅಮ್ಮ. ಅಜ್ಜಿ ಅಜ್ಜಿ ಒಂದ್ ನಿಮಿಷ ಬಜಾರಿ. ಹೇಳು ವೇದಾಂತ್. ಹಾ ಹಾ ಗೊತ್ತಾಯ್ತು ಗೊತ್ತಾಯ್ತು, ಮಾತಾಡು ಮಾತಾಡು. ಅಪ್ಪ ಅಮ್ಮ ಇನ್ನೂ ಬೇಜಾರು ಮಾಡ್ಕೊಂಡಿದಾರ? ಅದವ್ರ ಮನಸ್ಸಿಂದ ಅಷ್ಟು ಬೇಗ ಆಚೆ ಹೋಗಲ್ಲ ವೇದಾಂತ್. ನಮ್ಮಂಥ ಮಿಡಲ್ ಕ್ಲಾಸ್ ಫ್ಯಾಮಿಲಿಗೆ ದುಡ್ಡು ಆಸ್ತಿ ಐಶ್ವರ್ಯಕ್ಕಿಂತ ಮರ್ಯಾದೆ ಗೌರವನೇ ದೊಡ್ಡದು. ನಿಮ್ಮ ಹತ್ರ ದುಡ್ಡಿಲ್ಲ ಅಂದರೆ ನಾವೇನು ಅಂದ್ಕೊಳ್ಳಲ್ಲ. ಯಾಕೆಂದರೆ ನಮಗೆ ಗೊತ್ತು ನಮ್ಮ ಹತ್ರನೂ ಇಲ್ಲ ಅಂತ. ಆದರೆ ವ್ಯಕ್ತಿತ್ವದ ಬಗ್ಗೆ ಮಾತಾಡಿ ಅವಮಾನ ಮಾಡಿಬಿಟ್ರೆ ತಡ್ಕೊಳ್ಳೋದಕ್ಕಾಗಲ್ಲ ವೇದಾಂತ್. ನಮ್ಮಂಥವರಿಗೆ ಅವಮಾನ ಸಾವಿನ ಸಮಾನ. ಅಮ್ಮ ಒಪ್ಕೊಳ್ಳೋದು ಕಷ್ಟ ಇದೆ ವೇದಾಂತ್. ಅಮೂಲ್ಯ, ಎಲ್ಲದಕ್ಕೂ ಒಂದು ಸೊಲ್ಯೂಷನ್ ಅಂತ ಇದ್ದೇ ಇರುತ್ತೆ. ನಾನು ಅಜ್ಜಿನ ಕರ್ಕೊಂಡು ಮನೆಗೆ ಬಂದು ಅಪ್ಪ ಅಮ್ಮನ ಹತ್ರ ಮಾತಾಡಿ ಇರೋ ಪ್ರಾಬ್ಲಮ್ನ ದೂರ ಮಾಡ್ತೀನಿ. ಟ್ರಸ್ಟ್ ಮೀ. ನನ್ನ ಮನ್ಸು ಕೂಡ ಅದನ್ನೇ ಬಯಸುತ್ತೆ ವೇದಾಂತ್.
ನನ್ನ ಆತ್ಮನೇ ನಿನಗೆ ಕೊಟ್ಟಿದ್ದೀನಿ. ಆ ಬಜರಂಗಿನೇ ಕಾಪಾಡಬೇಕು ನಮ್ಮನ್ನ. ಡೋಂಟ್ ವರಿ ಅಮೂಲ್ಯ, ನಾನಿದ್ದೀನಿ. ಎಲ್ಲ ನಾನು ಸರಿ ಮಾಡ್ತೀನಿ. ಆ ಬಜರಂಗಿ ಮಾತ್ರ ಗೊತ್ತು ನಮ್ಮ ಪ್ರೀತಿ ಎಷ್ಟು ಪ್ಯೂರ್ ಅಂತ. ಖಂಡಿತವಾಗ್ಲೂ ಆ ಬಜರಂಗಿ ನಮ್ಗೆ ಹೆಲ್ಪ್ ಮಾಡೇ ಮಾಡ್ತಾರೆ. ಈ ವೇದಾಂತಗೆ ಅಮೂಲ್ಯ, ಅಮೂಲ್ಯ ವೇದಾಂತ. ಅದು ಯಾವತ್ತೂ ಬದಲಾಗೋದಿಲ್ಲ, ಬದಲಾಗೋದಕ್ಕೆ ಸಾಧ್ಯನೂ ಇಲ್ಲ. ಐ ಲವ್ ಯು ಅಮೂಲ್ಯ, ಐ ಲವ್ ಯು ಅಮೂಲ್ಯ, ಐ ಲವ್ ಯು ಅಮೂಲ್ಯ. ಈ ಅಮ್ಮಗೂ ವೇದಾಂತ ಬೇಕು. ಅವಳು ಕೂಡ ಅವನನ್ನ ಹುಚ್ಚಿ ಥರ ಪ್ರೀತಿಸ್ತಾಳೆ. ಲವ್ ಯು ಸುಳ್ಳೆ ಪುಳ್ಳೆ, ಲವ್ ಯು ಸುಳ್ಳೆ ಪುಳ್ಳೆ, ಲವ್ ಯು ಸುಳ್ಳೆ ಪುಳ್ಳೆ. Take care. ನಾವೇನೋ ಅನ್ಕೊಂಡ್ರೆ ಇಲ್ಲಿ ಏನೋ ನಡೀತಿದೆಯಲ್ಲ ಆದ್ಯಾ. ಅತ್ತೆ ಎಲ್ರಿದ್ರು ಅನೌನ್ಸ್ ಮಾಡ್ತಾರೆ, ಎಂಗೇಜ್ಮೆಂಟ್ ನಡೆಯುತ್ತೆ. ಆಮೇಲೆ ನಾವು ಮಗು ವಿಚಾರನ ಹೇಳ್ಬೇಡ ಅನ್ಕೊಂಡ್ರೆ ಇಲ್ಲಿ ಬೇರೆ ನಡೀತಿದೆ. ಇನ್ನು ಎಷ್ಟು ದಿನ ಅಂತ ಈ ವಿಚಾರನ ಮುಚ್ಚಿಡಕ್ಕಾಗುತ್ತೆ ಹೇಳು? ಮುಚ್ಚಿಡದೆ ಬೇರೆ ದಾರಿ ಇಲ್ಲ ಸಾರ್ಥಕ್. ಮುಚ್ಚಿಡ್ತಾ 9 ತಿಂಗಳಿಗಿಂತ ಜಾಸ್ತಿ ಮುಚ್ಚಿಡಕ್ಕಾಗುತ್ತಾ ಆದ್ಯಾ? ಈಗ ಇದನ್ನ ಎಲ್ರಿಗೂ ಹೇಳ್ಬೇಡ ಪ್ಲೀಸ್ ಸಾರ್ಥಕ್. ಇದೊಂದು ವಿಚಾರದಲ್ಲಿ ನಂಗೆ ಬಲವಂತ ಮಾಡಬೇಡಿ. ಇಷ್ಟು ದಿನ ಸುಮ್ಮನೆ ಇದ್ದೀವಿ, ಇನ್ನು ಕೆಲವು ದಿನ ತಡ್ಕೊಳ್ಳೋಣ ಅಲ್ವಾ? ವೇದಾಂತಣ್ಣ ನಮಗೋಸ್ಕರ ತುಂಬಾ ಸ್ಯಾಕ್ರಿಫೈಸ್ ಮಾಡಿದಾನೆ. ಅವನ್ ಸುಖ ಸಂತೋಷ ಅದನ್ನೆಲ್ಲ ಬಿಟ್ಟು ನಮ್ಮ ಬಗ್ಗೆನೇ ಯಾವಾಗಲೂ ಯೋಚನೆ ಮಾಡಿದಾನೆ. ಅವನ್ ಸಂತೋಷವಾಗಿರ್ಬೇಕು ಅಂದ್ರೆ ಅವ್ನ ಅಮೂಲ್ಯನ ಮದ್ವೆ ಆಗ್ಲೇಬೇಕು ಸಾರ್ಥಕ್. ಹೇಗಾದ್ರೂ ಮಾಡಿ ಇವಾಗ ಆಗಿರೋ ಪ್ರಾಬ್ಲಮ್ನ ಸಾರ್ಟ್ ಔಟ್ ಮಾಡಿ ಅವರಿಬ್ರು ಮದ್ವೆ ಮಾಡ್ಬೇಕು. ಅಂಡ್ ಅವರಿಬ್ರು ಎಂಗೇಜ್ಮೆಂಟ್ ಆಗೋವರೆಗೂ ನಾನು ಈ ಮಗು ವಿಷಯನ ಅವ್ರಿಗೆ ಹೇಳೋದಿಲ್ಲ ಅಂಡ್ ಹೇಳೋಕ್ ಆಗೋದು ಇಲ್ಲ. ನಾನು ಹೇಳಿದ್ನ ಕರೆಕ್ಟ್ ಆಗಿ ಡೆಲಿವರಿ ಮಾಡಿದ್ಯಾ? ಏಟ್ ನಿನಗ್ ಬಿದ್ರು ಗಾಯ ಎಲ್ಲಾಗ್ಬೇಕೋ ಅಲ್ಲಿ ಜೋರಾಗೆ ಆಗಿರುತ್ತೆ. ಬರೀ ಏನಾಗ್ತಾ ಇದೆ? ಏನು ತೊಂದರೆ ಇಲ್ಲ ತಾನೆ? ಏನಿಲ್ಲ ರೀ, ಆರಾಮಾಗಿದ್ದೇನೆ. ಅಲ್ಲ, ಆಗಿರೋದ್ರ ಬಗ್ಗೆ ಮನಸ್ಸಲ್ಲಿ 100 ಸಲ ಯೋಚನೆ ಮಾಡ್ತಾ ಕೂತ್ಕೊಂಡ್ರೆ ಆರೋಗ್ಯ ಕೆಡುತ್ತೆ ಅಷ್ಟೇ. ಸಮಾಧಾನ ಮಾಡ್ಕೊ. ಆಗಿರೋದು ಅವಮಾನ ರೀ, ಹೇಗೆ ಸಹಿಸ್ಕೊಂಡಿರೋಕೆ ಸಾಧ್ಯ? ಅವಮಾನ ಮಾಡೋದೇ ಉದ್ದೇಶ ಅಂತ ಗೊತ್ತಾದಾಗ ಸಮಾಧಾನ ಮಾಡ್ಕೊಳ್ಳೋದು ಸುಲಭ ಪರಿ. ಇದೆಲ್ಲ ಬೇಕು ಅಂತಾನೆ ಮಾಡಿದ್ದು, ನಮ್ಮನ್ನ ಸಮಾಜದ ಕಣ್ಣಿಗೆ ಕೆಟ್ಟದಾಗ ಕಾಣಬೇಕು ಅಂತಾನೆ ಮಾಡಿದ್ದು ಅಂತ ಗೊತ್ತಾಯ್ತಲ್ವಾ? ಇದರಲ್ಲಿ ವೇದಾಂತ ಏನು ತಪ್ಪಿಲ್ವಲ್ಲ ಪರಿ? ಇಲ್ಲದೆ ಇರ್ಬೋದು ಅಥವಾ ಒಳ್ಳೆಯವನೇ ಆಗಿರ್ಬೋದು. ಆದರೆ ಇಷ್ಟೆಲ್ಲ ಹೇಳಿಸ್ಕೊಂಡು ಇಷ್ಟೆಲ್ಲ ಆದಮೇಲೂ ನಾವು ನಮ್ಮ ಅಮ್ಮನ ಅದೇ ಮನೆಗೆ ಕೊಡ್ತೀವಿ ಅಂದರೆ ಏನು ಅನ್ಕೊಳ್ಳಲ್ಲ ಹೇಳಿ? ಆ ಹೆಂಗಸೆ ಹೇಳಿದ ನಿಜ ಅಂತ ಮಾತಾಡ್ಕೋತಾರಲ್ವಾ? ನಾವು ದುಡ್ಡುಗೋಸ್ಕರ ನಮ್ಮ ಹೆಣ್ಣುಮಕ್ಕಳನ್ನ ಛೀ, ಇಂಥ ಮಾತು ಇನ್ನೊಂದ್ಸರಿ ನನ್ನ ಕಿವಿಗೆ ಬಿದ್ದರೆ ನಾನು ಜೀವ ಸಹಿತ ಉಳಿಯಲ್ಲ. ಅದನ್ನ ಯಾಕೆ ಅಷ್ಟೊಂದು ಮನಸ್ಸಿಗೆ ಹಚ್ಕೊಂಡಿದ್ಯಾ? ನಮ್ಮ ಮನಸ್ಸಲ್ಲಿ ಏನಿದೆ ಅಂತ ನಮಗೆ ಚೆನ್ನಾಗಿ ಗೊತ್ತು. ಯಾರೋ ಏನೋ ಹೇಳಿದ್ರು ಅಂದ ಮಾತ್ರಕ್ಕೆ ನಮ್ಮ ಯೋಗ್ಯತೆ ಹಾಳಾಗಲ್ಲ ಅಲ್ವಾ? ನನಗದೆಲ್ಲ ಬೇಕಾಗಿಲ್ಲ ರೀ. ನಮ್ಮ ಯೋಗ್ಯತೆ ಚೆನ್ನಾಗಿದೆ, ನಾವು ಒಳ್ಳೆಯವರು ಅಂತ ನಾವೇ ಮನೆಯೊಳಗಡೆ ಖುಷಿ ಪಡ್ತಿರೋದು. ಹೊರಗಡೆ ಜನ ಬಾಯಿಗೆ ಬಂದಂಗೆ ಮಾತಾಡ್ಕೊಂಡು ಓಡಾಡ್ತಾ ಇರೋದು. ಬೇಕಾಗಿರೋದು ಗೌರವ ರೀ, ಅದು ಸಿಗೋದು ಆಚೆನೆ. ಆದರೆ ಆಚೆ ಕಾಲಿಟ್ಟಾಗೆಲ್ಲ ಅವಮಾನನೇ ಆಗುತ್ತೆ ಅಂದರೆ ಇನ್ನು ನಮಗೆ ಆ ಮನೆ ಸಹವಾಸ ಬೇಡ, ವೇದಾಂತ ಸಂಬಂಧನೂ ಬೇಡ, ವೇದಾಂತ ಹಾಕಿರೋ ಈ ಉಂಗ್ರನೂ ಬೇಡ. ಮೊದಲು ನಿಮ್ಮ ಕೈಲಿರೋ ಉಂಗ್ರನ ಪಿಚ್ಕೊಡಿ. ಒಂದು ನಿಮಿಷ ಪರಿ, ಈ ಉಂಗ್ರದ ವಿಚಾರ ಆಮೇಲಿಂದ. ಆದರೆ ಅದಕ್ಕಿಂತ ಮೊದಲು ವೇದಾಂತ್ ಮತ್ತೆ ಅಮೂಲ್ಯ ಈ ವಿಚಾರದಲ್ಲಿ ಯಾಕೆ ಹಿಂಸೆ ಅನುಭವಿಸ್ಬೇಕು ಅಂತ ಯೋಚನೆ ಮಾಡು.
ಇದರಲ್ಲಿ ಅವ್ರ ತಪ್ಪೇನಿದೆ? ಯಾರೋ ಏನೋ ಮಾತಾಡ್ತಾರೆ ಅಂತ ಅವ್ರ ಜೀವನ ಯಾಕೆ ಹಾಳಾಗಬೇಕು? ಅವಮಾನ ಮಾಡಿಸ್ಕೊಂಡು ಬದುಕಿರೋದಕ್ಕಿಂತ ಮರ್ಯಾದೆಯಾಗಿ ಈ ಕ್ಷಣನೇ ಸಾಯೋದು ವಾಸಿರಿ. ನೀವೀಗ ಉಂಗ್ರನ ಬಿಚ್ಕೊಡ್ತಿರೋ ಇಲ್ಲೋ ನಾನು ಈ ಕ್ಷಣದಲ್ಲಿ ಇಲ್ಲಿ ಪ್ರಾಣ ಬಿಡ್ಲ? ಬರೀ ಏನು ಮಾತಾಡ್ತಾ ಇದೆಯಾ? ಬಿಡ್ತು ಅನ್ನೋ. ಯಾವುದನ್ನ ಬಿಡಬೇಕು ಅಂತ ನೀವು ನಿರ್ಧಾರ ಮಾಡಿ. ನೀವು ಈ ಸಂಬಂಧನ ಬಿಡ್ತಿರೋ ಅಥವಾ ನಾನು ನನ್ನ ಪ್ರಾಣ ಬಿಡ್ಲ? ನಾನು ನಿಮ್ಮ ಪರಿನೇ ಮಾತಾಡ್ತಿರೋದು. ನಾನೇನು ಹೇಳ್ತೀನೋ ಅದನ್ನ ಮಾಡೇ ಮಾಡ್ತೀನಿ. ನನ್ನನ್ನು ನಿಮ್ಮ ಮಗನಾಗಿ ಸ್ವೀಕರಿಸ್ತೀರಾ? ಅಮ್ಮ, ಇದನ್ನ ಯಾಕೆ ಎಸ್ತೆ? ಇದು ವೇದಾಂತ್ ಕೊಟ್ಟಿರೋ ಉಂಗ್ರ ಅಲ್ವಾ? ಅಮ್ಮೋ, ಈ ಉಂಗ್ರ ಒಂದು ಸಂಕೇತ ಅಷ್ಟೆ. ಈ ಸಂಕೇತ ನಮಗೆ ಬೇಕಾಗಿಲ್ಲ. ಈ ಸಂಕೇತಕ್ಕೆ ಜಾಗ ಇಲ್ಲ ಅಂದಮೇಲೆ ಅದರ ಸಂಬಂಧಕ್ಕೂ ಅವಕಾಶ ಇಲ್ಲ. ಅಮ್ಮೋ, ನೀನು ವೇದಾಂತನ ಮರ್ತು ಬಿಡ. ಅಮ್ಮ, ಏನು ಹೇಳ್ತಿದ್ದೀಯ? ಈ ಉಂಗ್ರನ ವೇದಾಂತ್ ನನ್ನ ಕೈಗೆ ಹಾಕುವಾಗ ನೀನು ಅಲ್ಲೇ ಇದ್ದ ಅಲ್ವಾ? ನನ್ನ ಕೈನ ಅವನ ಎದುರು ಮುಂದೆ ತಂದಿದ್ದು ನೀವೇ ಅಲ್ವಾ ಅಮ್ಮ? ಯಾರೋ ಬಂದು ಏನೋ ಮಾತಾಡ್ತಾಳೆ ಅಂತ ನಾವು ಹುಚ್ಚುಚ್ಚಾಗಿ ನಡ್ಕೊಳ್ಳೋದಕ್ಕಾಗತ್ತಾ? ಅಥವಾ ಮನ್ಸಾರ ಇಷ್ಟಪಟ್ಟಿರೋ ಹುಡುಗನ ಯಾರೋ ಅಸಮ್ಮತ ಮಾತಿಗೆ ಮರೆಯೋದಕ್ಕಾಗತ್ತಮ್ಮ? ಮಂಟಿ ಮೇಲಾಗಿರೋ ಚಿಕ್ಕ ತರ್ಚಿದ ಗಾಯದ ಬಗ್ಗೆ ಅಥವಾ ಯಾವಾಗಾಯ್ತು ಎಲ್ಲಾಯ್ತು ಅಂತ ನೆನಪಲ್ಲಿ ಇಟ್ಕೊಂಡಿರ್ತೀವಿ. ಅದನ್ನೇ ನಾವು ಮರೆಯಲ್ಲ ಆದಮೇಲೆ ಇನ್ನು ಪ್ರೀತಿಸಿದ ಹುಡುಗನ ಹೇಗಮ್ಮ ಮರೆಯೋದು? ಮರಿಲೇಬೇಕು, ಬೇರೆ ದಾರಿನೇ ಇಲ್ಲ. ನಾನು 1000 ಸಲ ಯೋಚನೆ ಮಾಡಿ ಈ ಮಾತನ್ನ ಆಡ್ತಾ ಇದ್ದೀನಿ. ನಿನಗೆ ನಾವು ಬೇಕೋ ವೇದಾಂತ ಬೇಕೋ ನೀನೇ ನಿರ್ಧಾರ ಮಾಡು. ನಿನಗೆ ನಮ್ಮ ಅವಶ್ಯಕತೆ ಇಲ್ಲ ಅಂದರೆ ಧಾರಾಳವಾಗಿ ನಮ್ಮನ್ನು ಮರೆತು ಬಿಡು, ಇಲ್ಲೇ ಖುಷಿಯಾಗಿರೋ. ನಾವು ನಿನ್ನ ಕಣ್ಣಿಗೆ ಕಾಣಿಸ್ಕೊಳ್ದೆ ಎಲ್ಲಾದರೂ ದೂರ ಹೋಗ್ಬಿಡ್ತೀವಿ. ಅಮ್ಮ, ಪ್ಲೀಸ್ ಹಾಗೆಲ್ಲ ಮಾತಾಡ್ಬೇಡಮ್ಮ, ತುಂಬ ನೋವಾಗುತ್ತೆ. ನನ್ನ ಜೀವಂತ ಬಗ್ಗೆ ಯೋಚನೆ ಮಾಡಮ್ಮ. ವೇದಾಂತ ಆಡಿರೋ ಮಾತು ಬಗ್ಗೆ ಯೋಚನೆ ಮಾಡು. ಅವ್ನು ಖಂಡಿತ ಅವ್ನ ಮಾತು ಕೊಟ್ಟಂಗೆ ನಡ್ಕೋತಾನಮ್ಮ. ಇನ್ಯಾರೋ ಆಡಿದ ಮಾತಿಗೆ ಜಾಸ್ತಿ ಬೆಲೆ ಕೊಡ್ಬೇಡಮ್ಮ. ಮುಂದೆ ಅವ್ರು ನಮ್ಮ ಜೀವನ ನೋಡೋದಕ್ಕೆ ಬರಲ್ಲ. ನನಗಿಂತ ಜಾಸ್ತಿ ನಿನಗೆ ಅನುಭವ ಇದೆ ಅನ್ನೋದಾದ್ರೆ ನಾನು ನಿನ್ನ ಜೊತೆ ವಾದ ಮಾಡಲ್ಲ ಅಮ್ಮೋ. ಇನ್ಮೇಲೆ ಇದ್ರ ಬಗ್ಗೆ ಚರ್ಚೆ ಬೇಕಿಲ್ಲ. ನಿನಗೆ 2 ಆಯ್ಕೆ ಇದೆ. ನಿನಗೆ ನಾನು ಬೇಕು ಅಂದರೆ
ನಿನ್ ಕೈಯಲ್ಲಿರೋ ಉಂಗ್ರನ ತೆಗಿಬೇಕು. ವೇದಾಂತ ಬೇಕು ಅಂದ್ರೆ ನನ್ನ ಕಣ್ಣೆದ್ರೆ ನಿಂತ್ಕೋಬೇಡ. ಅಪ್ಪ ಏನಪ್ಪ ಇದೆಲ್ಲ, ನೀವಾದ್ರೂ ಹೇಳಿಪ್ಪ. ಹೇಳೋದೆಲ್ಲ ಹೇಳಿದ್ದೀನಿ ಕಂದ, ಆದ್ರೆ ಅದ್ಯಾವುದನ್ನು ಕೇಳಿಸ್ಕೊಳ್ಳೋ ತಾಳ್ಮೆ ಹುಡುಗಿಲ್ಲ. ಅನಿವಾರ್ಯವಾಗಿ ಒಂದನ್ನು ಆಯ್ಕೆ ಮಾಡಿಕೊಳ್ಳಲೇಬೇಕಾದಂತ ಪರಿಸ್ಥಿತಿ ತಂದಿಟ್ಟಿದ್ದಾಳಮ್ಮ. ಬರೀ ಆರೋಗ್ಯ ದೃಷ್ಟಿಯಲ್ಲಿಟ್ಟುಕೊಂಡು ನೀನೊಂದು ಆಯ್ಕೆ ಮಾಡಿಕೊಳ್ಳಲೇಬೇಕಾಗಿದೆ. ಅಚ್ಚಿ, ಅಮ್ಮಂಗೆ ನನ್ನ ಕಾಲ್ ರಿಸೀವ್ ಮಾಡ್ತಿಲ್ಲ. ನಿಮ್ಮ ಫೋನಿಂದ ಒಂದ್ಸಲ ಟ್ರೈ ಮಾಡ್ತೀರಾ? ಸರಿ, ನಾ ಮಾಡ್ತೀನಿ. ಇಲ್ಲ ಕಣ, ನನ್ನ ಫೋನು ತೆಗಿತಾ ಇಲ್ಲ. ಒಂದು ಕೆಲಸ ಮಾಡ ಅಜ್ಜಿ, ನಡೀರಿ ಅವ್ರ ಮನೆಗೆ ಹೋಗೋಣ. ಅವ್ರ ಫೋನ್ ರಿಸೀವ್ ಮಾಡಲಿಲ್ಲ ಅಂದ್ರೆ ಏನಾಯ್ತು? ಅಲ್ಲಿ ಹೋಗಿ ಮಾತಾಡೋಣ. ವೇದಾಂತು ಅವಸರ ಮಾಡೋದ್ರಿಂದ ಸಮಸ್ಯೆಗೆ ಪರಿಹಾರ ಸಿಕ್ಕಲ್ಲ. ಇಲ್ಲ ಅಜ್ಜಿ, ಇದು ದೊಡ್ಡವ್ರ ಹತ್ರ ಮಾತಾಡ್ಬೇಕಾಗಿರೋ ವಿಷಯ. ಪರಿಮಳ ಅಮ್ಮನ ಹತ್ರ ಕೂತ್ ಮಾತಾಡೋಣ. ಇಲ್ಲ, ಪ್ರಾಬ್ಲಮ್ ಸಾಲ್ವ್ ಆಗಲ್ಲ. ನೋಡು, ನನಗೆ ನಿನ್ನ ಪರಿಸ್ಥಿತಿ ಅರ್ಥ ಆಗುತ್ತೆ ಕಣ. ಆದ್ರೆ ನೀನು ಸ್ವಲ್ಪ ಸಮಾಧಾನದಲ್ಲಿ ವಿಚಾರ ಮಾಡಬೇಕಾಗಿದೆ. ಇದೆಲ್ಲ ತುಂಬಾ ಸೂಕ್ಷ್ಮವಾದ ವಿಚಾರ. ಎಷ್ಟು ನಾಜೂಕಾಗಿ ಸಾಧ್ಯನೋ ಅಷ್ಟು ನಾಜೂಕಾಗಿ ಇತ್ಯರ್ಥ ಮಾಡ್ಕೋಬೇಕು. ಪಾಪ ಅವ್ರು ತುಂಬಾ ನೊಂದುಕೊಂಡಿದ್ದಾರೆ. ಅದಕ್ಕೆ ಹೇಳ್ತಿರೋದು ಅಜ್ಜಿ, ಅಲ್ಲಿಗೆ ನೇರವಾಗಿ ಹೋಗೋಣ, ಎಲ್ಲ ಮಾತಾಡಿ ಕ್ಲಿಯರ್ ಮಾಡ್ಕೋಣ. ಅದೇ ಹೇಗೋ ಆಗತ್ತೆ. ಅವಳು ಫೋನು ತೆಗೀತಾ ಇಲ್ಲ ಅಂದ್ರೆ ಅವಳ ಪರಿಸ್ಥಿತಿ ಹೇಗಿದೆಯೋ ಏನೋ. ಅವಳು ಫೋನಲ್ಲೂ ಹೇಳೋಕ್ಕಾಗ್ಲಿಲ್ಲ ಅಂದ್ರೆ ಅಲ್ಲಿ ಏನೋ ಸಮಸ್ಯೆ ಆಗಿದೆ ಅಂತ ಕಾಣುತ್ತೆ. ನಂಗೆ ತುಂಬಾ ಇರಿಟೇಟ್ ಆಗ್ತಿದೆ ಅಜ್ಜಿ. ಯಾಕೆ ಏನೇನೋ ಆಗ್ತಿದೆ? ಸ್ವಲ್ಪ ಸಮಾಧಾನ ಮಾಡ್ಕೊಳಪ್ಪ. ಯಾವುದು ಇದ್ದಾಗಿನ ಶಾಶ್ವತವಾಗಿ ಇರಲ್ಲ ಕಣೋ. ಎಲ್ಲಾನು ಸ್ವಲ್ಪ ತಿಳಿಯಾಗ್ಲಿ.
ಆಮೇಲೆ ಅಮ್ಮನೇ ಕಾಲ್ ಮಾಡ್ತಾಳೆ. ಅವಳು ಫೋನ್ ಮಾಡಿದ್ಮೇಲೆ ನಾನೇ ಬಂದು ತಿಳಿಸ್ತೀನಿ. ಆತ್ರ ಪಡ್ಬೇಡ ಮೊಮ್ಮಗನೇ. ಯಾವ ವಿಚಾರಕ್ಕೂ ನಾನು ಇಷ್ಟೊಂದು ರೆಸ್ಟ್ಲೆಸ್ ಆಗಿ ರಿಯಾಕ್ಟ್ ಮಾಡೋದೇ ಇಲ್ಲ ಅಜ್ಜಿ. ಅಮೂಲ್ಯನ ಕಳ್ಕೊಂಡ್ಬಿಡ್ತೀನಿ ಅನ್ನೋ ಭಯ ನನಗೇನೇನೋ ಆಗ್ತಿದೆ ಅಜ್ಜಿ. ನಾನಾಗಿರೋದಕ್ಕೆ ಸಾಧ್ಯನೇ ಆಗ್ತಿಲ್ಲ. ನೋಡು ವೇದಾಂತ, ಹಾಗೆಲ್ಲ ಬೇಡದೆ ಇರೋದನ್ನೆಲ್ಲ ಯೋಚನೆ ಮಾಡಬೇಡಪ್ಪ. ನೀನು ಪ್ರಾಮಾಣಿಕವಾಗಿ ಪ್ರೀತಿ ಮಾಡಿದ್ಯಾ, ನೀನು ಒಳ್ಳೇದಾಗತ್ತೆ, ಯೋಚನೆ ಮಾಡಬೇಡ. ಸರಿ, ಬಟ್ಟೆ ಬದಲಾಯಿಸಿ ರೆಸ್ಟ್ ಮಾಡಿ.